ಬಿಸಿಲು ನಾಡು ಎಂದು ಕರೆಸಿಕೊಳ್ಳುವ ವಿಜಯಪುರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಏನು 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇಲ್ಲಿ ದಾಖಲಾಗಿದ್ದು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಜನರು ಮನೆಯಿಂದ ಹೊರಬರೋಕ್ಕೆ ಭಯ ಪಡ್ತಾ ಇದ್ದಾರೆ. ಅದರಲ್ಲೂ ವಾಹನ ಸವಾರರು ಬಿಸಿಲಿಗೆ ಏನು ಭಯಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಏನು ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಸವಾರರಿಗೆ ಅದರಲ್ಲೂ ಬೈಕ್ ಸವಾರರಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಮಹಾನಗರ ಪಾಲಿಕೆಯಿಂದ ಗ್ರೀನ್ ಶೆಡ್ ನೆಟ್ಗಳನ್ನು ಹಾಕಲಾಗಿದೆ. ಸದ್ಯ ನಾವು ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಜನರಿಗೆ ಅಂದರೆ ವಾಹನ ಸವಾರರಿಗೆ ಅದರಲ್ಲೂ ಬೈಕ್ ಸವಾರರಿಗೆ ಮತ್ತು ಇತರ ವಾಹನ ಸವಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇನ್ನು ಗ್ರೀನ್ ಶೆಡ್ ನೆಟ್ಗಳನ್ನು ಹಾಕಲಾಗಿದೆ. ಒಂದು ವಿಜಯಪುರ ನಗರದ ಜನನಿಬಿಡ ಅಂದರೆ ಹೆಚ್ಚು ವಾಹನಗಳು ಓಡಾಡುವಂಥ 6 ಪ್ರದೇಶಗಳಲ್ಲಿ ಇಂಥ ಒಂದು ಶೆಡ್ಗಳನ್ನು ಹಾಕಲಾಗಿದೆ. ಇದಕ್ಕಾಗಿ ಒಟ್ಟು 15 ಲಕ್ಷ ರೂಪಾಯಿಗಳನ್ನು ಮಹಾನಗರ ಪಾಲಿಕೆಯಿಂದ ಇಲ್ಲಿ ಖರ್ಚು ಮಾಡಲಾಗ್ತಾ ಇದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 6 ಸ್ಥಳಗಳಲ್ಲಿ ಅಂದರೆ ಒಂದೊಂದು ಸ್ಥಳಗಳಲ್ಲಿ ವಿವಿಧ ಆಕಾರಗಳಲ್ಲಿ ಹಾಕಲಾಗಿದೆ. ಅಂದರೆ ಹೆಚ್ಚು ಸ್ಥಳಾವಕಾಶ ಇದ್ದಲ್ಲಿ ದೊಡ್ಡ ಪ್ರಮಾಣದ ಶೆಡ್ ನೆಟ್ಗಳನ್ನು ಕಾಣ್ಬೋದು. ಕಡಿಮೆ ರಸ್ತೆ ಇದ್ದಲ್ಲಿ ಪ್ರಮಾಣದ ರಸ್ತೆ ಇದ್ದಲ್ಲಿ ಕಡಿಮೆ ಪ್ರಮಾಣದ ಶೆಡ್ ನೆಟ್ಗಳನ್ನು ಇಲ್ಲಿ ಹಾಕಲಾಗಿದೆ. ತುಪ್ಪದ ಎನ್ನುವ ಗುತ್ತಿಗೆದಾರರಿಗೆ ಇದರ ಕಾಮಗಾರಿಯನ್ನು ನೀಡಲಾಗಿದ್ದು ಏಪ್ರಿಲ್ ಮತ್ತು ಮೇ ಹೀಗೆ ಒಟ್ಟು 2 ತಿಂಗಳುಗಳ ಕಾಲ ಈ ಗ್ರೀನ್ ಶೆಡ್ಗಳನ್ನು ಹಾಕಲಾಗಿದೆ. ಅಂದರೆ ಮೇ ಅಂತ್ಯದವರೆಗೂ ಇಲ್ಲಿ ಜಿಲ್ಲೆಯಲ್ಲಿ ಬಿಸಿಲಿನ ಒಂದು ಪ್ರಮಾಣ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಪ್ರತಿಯೊಂದು ಸಿಗ್ನಲ್ಗಳಲ್ಲಿ ಈ ಶೆಡ್ ನೆಟ್ಗಳನ್ನು ಹಾಕೋದ್ರ ಮೂಲಕ ವಾಹನ ಸವಾರರಿಗೆ ಮಹಾನಗರ ಪಾಲಿಕೆ ಒಂದು ಸಹಾಯವನ್ನು ನೆರವನ್ನು ನೀಡಿದೆ ಅಂತಲೇ ಹೇಳ್ಬೋದು. ಈ ಕುರಿತಂತೆ ಇಲ್ಲಿ ವಾಹನ ಸವಾರರಿರ್ಬೋದು ಬೈಕ್ ಸವಾರರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಿಸಿಲಿನಲ್ಲಿ ನಾವು ಸಿಗ್ನಲ್ಗಳಲ್ಲಿ ನಿಂತು ಹೈರಾಣಾಗ್ತಾ ಇದ್ವಿ, ಬಿಸಿಲಿನ ಝಳ ಬಡಿತಾ ಇತ್ತು. ಮಹಾನಗರ ಪಾಲಿಕೆಯ ವತಿಯಿಂದ ಇದನ್ನು ಹಾಕಿದ್ದು ತುಂಬ ಅನುಕೂಲಕರವಾಗಿದೆ ಎಂಬ ಮೆಚ್ಚುಗೆ ಮಾತನ್ನು ಕೂಡ ಆಡಿದ್ದಾರೆ. ಒಟ್ಟಾರೆಯಾಗಿ ವಿಜಯಪುರ ನಗರದ ಏನು ಪ್ರಮುಖ ರಸ್ತೆಗಳಲ್ಲಿರ್ತಕ್ಕಂಥ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಿಸಿಲಿನಿಂದ ವಾಹನ ಸವಾರರು ರಕ್ಷಣೆ ಪಡೆಯೋಕ್ಕೆ ಏನು ಗ್ರೀನ್ ಶೆಡ್ ನೆಟ್ಗಳನ್ನು ಹಾಕಿದ್ದು ಅತ್ಯಂತ ಉಪಯೋಗಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.